ಸರ್ ಗೋಕಾಕ್ ಯಾಕೆ ಚಾರ್ಜ್ ಮಾಡಿರಿ ಸರ್? ಇಲ್ಲಿ ಈ ಬೆಳಗಾವಿ ಜಿಲ್ಲೆ 5 ವರ್ಷ ಅಡ್ಡಾಡಿವ್ರಿ ಸರ್ ನಾವು. ಒಟ್ಟ ಈಗ ನಮ್ಗೆ ಅನ್ನ ಕೊಟ್ಟಿದ್ದ ಬೆಳಗಾವಿ ಜಿಲ್ಲೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಿಮ್ಗೆ. ಈ ಕಂಪ್ನಿ ದೊಡ್ಡದಾಗ್ಬೇಕಾದ್ರೆ ಬೆಳಗಾವಿ ಜಿಲ್ಲೆನ ಕಾಣಲಿ 5 ವರ್ಷ ಸರೌಂಡ್ ಪೂರ್ತಿ ಎಲ್ಲ ಅಡ್ಡಾಡಿವ್ರಿ ನಾವು. ಒಟ್ಟು 25 ವರ್ಷ ಬರ್ಲಾರ್ದ. ಮತ್ತು ಕೆಲವೊಬ್ರು ಏನಾದ್ರೆ ಅಭಿಮಾನಿಗಳಿಗೆ ಅಮ್ಮನಿಗೆ ಜಾತ್ರೆ ಮಾಡಿದ್ರು ಕ್ಯಾಮ್ರಿ ಚಿಕ್ಕೋಡಿ ಅಂತೇಳಿ. ಅವ್ರು ಅಲ್ಲಿ ಗೋಕಾಕ್ ಬಂದು ಎಲ್ಲಿ ಬಂದು ನಾಟಕ ನೋಡ್ತಾರೆ ನಮ್ಗೆ. ನೀವು ಬರ್ರಿ ಗೋಕಾಕ್ ಯಾಕೆ ಬರೋಲ್ರಿ ನೀವು, ಒಟ್ಟ ಬಂದಿಲ್ಲ ನೀವು ಸರಿಯಾದಾಗ ಅಂತ ಅನ್ನಕತ್ತೀರಿ. ಆತಂತೇಳಿ ಬಂದಿರಿ ಇಲ್ಲಿ ಗೋಕಾಕ್ ಮಾಡ್ಬೇಕಂದ್ರೆ ಸ್ಟೇಟ್ಗಳು ಬಂದಿರಲ್ಲ. ಹೊಸ ನಾಟಕ ಆಲ್ಮೋಸ್ಟ್ ಹೊಸ ನಾಟಕ ಅದಾವ ರೀ. ಫ್ಯಾಮಿಲಿ ನೋಡುವಂಥ ನಾಟಕ ಅದಾವ ರೀ. ಅಷ್ಟೇ ರೈತರ ಈಗ ನಿಮ್ಮ ನಾಟಕ ಯಾಕೆ ಒಂದು ಮೆಸೇಜ್ ಐತ್ರಿ ಸರ್. ಆಲ್ಮೋಸ್ಟ್ ಒಂದು ಮೆಸೇಜ್ ಐತ್ರಿ ಸರ್. ಜನಗಳಿಗೆ ಒಂದು ಸಂದೇಶ ಐತ್ರಿ. ಮಕ್ಕಳಿಗೆ ಶಿಕ್ಷಣ ಕಲಿಸಿದಾಗ ಏನು ಆಕತ್ತೆ ಅನ್ನೋದು ಈ ನಾಟಕದಾಗ ಐತಿ. ಹೆಣ್ಮಕ್ಳ ಫ್ಯಾಮಿಲಿ ಸಮೇತ ನೋಡ್ಕೊಂಡು ಒಂದು ನಾಟಕ ರೀ. ಮಕ್ಕಳಿಗೆ ವಿದ್ಯೆ ಕಲಿಸ್ತಿಲ್ಲ ಅಂದ್ರೆ ಮಕ್ಕಳ ಗತಿ ಏನಾಕತಿ, ತಾಯಿಗಳ ಗತಿ ಏನಾಕತಿ ಅನ್ನೋದೊಂದು ಐತಿ. ಆ ಹಣ ಆಸ್ತಿ ಇದ್ದ ಎಷ್ಟೇ ಹಣ ಇರಲಿ ಏನೇ ಇರಲಿ ವಿದ್ಯೆ ಕಲಿಲ್ಲ ಯಾವುದೂ ಉಪಯೋಗ ಇಲ್ಲ. ವಿದ್ಯೆ ಯಾವುದು ಸಾರ್ಥಕ ಅಲ್ಲ. ವಿದ್ಯೆ ಇದ್ರೆ ಅದು ಒಂದು ಮನುಷ್ಯ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ಒಂದು ಮೆಸೇಜ್ ಇದೆ. ಇದು ಸುಮಾರು 2021ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಎಲ್ಲ ನಾಟಕ ಕಂಪನಿಗಳಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಒಂದು 5 ಸಂಸ್ಥೆಯವರು ಒಂದು ಕಾಂಪಿಟೇಷನ್ ಟೈಪ್ ಮಾಡಿದರು. ಮಹಿಳಾ ಮತ್ತು ಶಿಕ್ಷಣ ಬಗ್ಗೆ ಒಂದು ನಾಟಕನ ರಚನೆ ಮಾಡಿ ನೀವು ನಾಟಕನ ಆಡಬೇಕು, ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಒಂದು ನಾಟಕನ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಆ ಟಾರ್ಗೆಟ್ನಲ್ಲಿ ಈ ನಾಟಕ ಪ್ರಥಮ ಸ್ಥಾನ ಗಳಿಸಿದೆ. ಶಿಕ್ಷಣ ಇಲಾಖೆ ವತಿಯಿಂದ ಇದೊಂದು ಬೆಸ್ಟ್ ನಾಟಕ, ಇದೊಂದು ಸಮಾಜಕ್ಕೆ ನೋಡ್ತಕ್ಕಂಥ ನಾಟಕ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಈ ನಾಟಕ ಇಲ್ಲಿ ನಮ್ಮ ಗೋಕಾಕಿಗೆ ಬಂದಿದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ನೋಡಬೇಕು. ಕಲಾಭಿಮಾನಿಗಳು, ಸುತ್ತಮುತ್ತ ಹಳ್ಳಿಯವರು, ರೈತ ಬಾಂಧವರು, ನೌಕರದಾರರು ಎಲ್ಲರೂ ಬಂದು ಈ ನಾಟಕನ ನೋಡಬೇಕಾಗಿ ವಿನಂತಿ. ಸರ್ ಅತ್ತಿ ಸಿಂಗಾರಿ ಅಂದ್ರೆ ಹತ್ತಿರಿ ಒಟ್ಟ ಚೈನಿ ಮಾಡ್ಕೊತ ಆಡ್ತಿರ್ತಾಳ್ರಿ. ಸೊಸಿಂದ ಬುದ್ಧಿ ಕೇಳ್ತಾರ ಲಾಸ್ಟ್ಗೆ. ಅತ್ತಿ ಸಿಂಗಾರಿ ಅಂದ್ರೆ ದುಡ್ಡಿನ ಅಹಂಕಾರ. ಅತ್ತಿಗೆ ಭಾಳ ಇರ್ತೈತಿ, ದುಡ್ಡಿನ ಅಹಂಕಾರ ಭಾಳ ಇರ್ತೈತಿ. ಮಕ್ಕಳು ಮೂರ್ಖರ್ರಿ, ಒಟ್ಟ ಒಂದು ವಿದ್ಯೆ ಇರಲ್ರಿ. ಅನಕ್ಷರಸ್ಥ ಮಕ್ಕಳು. ಒಟ್ಟು ನನ್ನ ಹತ್ತಿರ ದುಡ್ಡು ಐತಿ, ಮಕ್ಕಳಿಗೆ ಅವ್ರಿಗೆ ಯಾಕೆ ವಿದ್ಯೆ ಬೇಕು, ರೊಕ್ಕ ಕರ್ನಾಟಕ ಏನಾದ್ರು ದುಡ್ಡು ಐತಿ, ನನಗೆ ಬೇಕಾದ್ರೆ ಹೆಣ್ಣು ಕೊಡ್ತಾರೆ, ಯಾಕೆ ಸಾರಿ ಶಿಕ್ಷಣ ಯಾಕಂತ ಮಕ್ಕಳಿಗೆ ಅಂತ ಹೇಳಿ ಮಕ್ಕಳನ್ನ ಫ್ರೀಯಾಗಿ ಬಿಟ್ಟಿರ್ತಾಳೆ. ಅಣ್ಣನ ಮಗಳನ್ನ ಮದುವೆ ಒಂದ ಮಗಳು ಇರ್ತಾಳೆ ಅಣ್ಣಗೆ. ಬಟ್ ಅಣ್ಣ ಮಗಳು ಹೆಂಗಾರ ಮಾಡಿ ಅವನು ಅಣ್ಣದ ಆಸ್ತಿ ಒಬ್ಬೊಬ್ಬರಿಸಿ ಒಳ್ಳೆ ಶಿಕ್ಷಣ ಕಲ್ತಾಕಿ, ಎಜುಕೇಟೆಡ್, ಒಳ್ಳೆ ನಿಂತಿರುವಂಥ ಹೆಣ್ಮಗಳು. ಆಕಿಂದ ಆಕಿ ಬುದ್ಧಿ ಕಲಿತಾಳೆ ಲಾಸ್ಟ್ಗೆ ಅತ್ತೆ. ಅವಶ್ಯವಾಗಿ ಸರ್, ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಮಗು ಯಾವುದಾದ್ರೂ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ತೆಗೆದಿದ್ರೆ ಆ ಪಾಲಕರು ದಯವಿಟ್ಟು ಈ ನಾಟಕನ ತೊಗೊಂಬಂದು ನಿಮ್ಮ ಮಕ್ಕಳಿಗೆ ತೋರಿಸಿ ಅವನು ಮರನೇ ದಿನದಿಂದ ಶಾಲೆಗೆ ಹೋಗೋದಿಲ್ಲ ಅಂತ ಆ ಮಗುವಿನ ಬಾಯಲ್ಲಿ ಬರೋದಿಲ್ಲ. 100% ನಾವು ಹೇಳಬಲ್ಲೆ. ಈ ನಾಟಕನ ಅವನು ಮನಸ್ಸು ಕೊಟ್ಟು ಈ ನಾಟಕನ ಸಂಪೂರ್ಣ ನಾಟಕವನ್ನು ನೋಡಿದ್ರೆ ಫಸ್ಟಿಗೆ ನಕ್ಕಿರ್ತಾರಲ್ರಿ ಸರ್, ಲಾಸ್ಟ್ಗೆ ಒಂದು ಸೀನ್ಯಾಗ ಹತ್ತೋಕ್ಕಾರ ಸರ್. ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ರೆ ಅವನ ಜೀವನದಲ್ಲಿ ಅವನ ಶಿಕ್ಷಣ ಒಳ್ಳೆ ಅನ್ನೋ ಬಾಯಲ್ಲಿ ಬರಲ್ಲ ಅವನಿಗೆ. ಅಷ್ಟರ ಮಟ್ಟಿಗೆ ಆ ಮಗುವಿನಿಗೆ ಪರಿಣಾಮ ಬೀರೋದು. ಟೋಟಲ್ ಈ ನಾಟಕ ರೀ 80% ಕಾಮಿಡಿ, 20% ಟ್ರಾಜಿಡಿ. ಬಟ್ ಆ 20%ನಲ್ಲಿ ಅವ್ರಿಗೆ ಏನು ಮೆಸೇಜ್ ಕೊಡ್ಬೇಕು, ಟೋಟಲಿ ಮೆಸೇಜ್ ಕೊಟ್ಟು ಅವ್ರು ಹೋಗೋ ಟೈಮ್ದಾಗ ಅತ್ತೆ ಹೋಗ್ಬೇಕು ಪ್ರತಿಯೊಬ್ಬರು. ಆ ಥರ ಒಂದು ಮೆಸೇಜ್ ಇದೆ. ಅಂದ್ರೆ ಸರ್ ಈಗಿನ ಕಾಲದಾಗ ಬರೀ ಎಲ್ಲ ಸರ್ ನಾಟಕ ಯಾಕೆ ನೋಡಬೇಕು ಅಂದರೆ ನಾಟಕ ರಿಯಾಲಿಟಿ. ಈಗ ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ, ಹೇಗೆ ನಡೀತೀವೋ, ನೀವು ಹೇಗೆ ಮಾತಾಡ್ತಾ ಇದೀವೋ ಇದನ್ನೇ ನಾವು ನಾಟಕದಲ್ಲಿ ತೋರಿಸ್ತೀವಿ. ಆದರೆ ಸಿನಿಮಾ ರಂಗ ಹಾಗಲ್ಲ. ಸಿನಿಮಾ ರಂಗದಲ್ಲಿ ಒಂದು ಮನುಷ್ಯನ 10 ಫೂಟು ತೋರಿಸ್ಬೋದು, 100 ಫೂಟ ಎತ್ತರ ಅಂತ ತೋರಿಸ್ಬೋದು, ಗೋಕಾಕ್ ಫಾಸ್ಟ್ಲಿಂದ ಜಂಪ್ ಮಾಡಿದ ಅಂತಲೂ ತೋರಿಸ್ಬೋದು, ಒಂದು ಬದುಕಿ ಬಂದ ಅಂತಲೂ ತೋರಿಸ್ಬೋದು. ಆದರೆ ಅದು ನಾಟಕದಲ್ಲಿ ಇರಲ್ಲ. ನಾಟಕದಲ್ಲಿ ನಾವು ಏನು ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ, ನಮ್ಮ ಸುತ್ತಮುತ್ತದಲ್ಲಿ ಏನು ನಡೀತಾ ಇದೆಯೋ ಇದನ್ನೇ ನಾವು ನಾಟಕದಲ್ಲಿ ತೋರಿಸ್ತೀವಿ. ನಿಜ ಜೀವನಕ್ಕೆ ಹತ್ತಿರವಾದ ಒಂದು ಕಲೆ ಅನ್ನೋದು ಇದ್ದರೆ ಅದು ನಾಟಕ ರಂಗ ಅಂತ ನಾವು ಹೇಳ್ತೀವಿ. ಅದು ಮಿಶ್ರ ಇರಲ್ಲ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಂಪ್ಯೂಟರ್ ಕೆಲಸ ಇರಲ್ಲ. ನೇರವಾಗಿ ಸಿನಿಮಾಟಿಕ್ 70-20% ಸಿನಿಮಾಟಿಕ್ ಬಂದಾದ್ರೆ ನಮ್ದೊಂದು ಉಳ್ದ ಸರ್, ಕಲೆ ಉಳಿದ್ರೆ ನಮ್ದು ಉಳ್ದ ಸರ್. ಹೇಳ್ಬೇಕಂದ್ರೆ ಎಲ್ಲಿ ಹೋದ್ರೆ ಈಗ ಈ ಕೆಲವು ಊರಾರು ಫೋನ್ ಹಚ್ತಾರೆ ರೀ, ನಮ್ಮಲ್ಲಿ ಸಿನಿಮಾಟಿಕ್ಸ್ ಬಂದಾಗ ನಾಟಕ ನಿಂತ್ಕೊಂಡ್ಬರ್ರಿ ಮನೋರಂಜನೆ ಅಂತ ಕರೀತಾರೆ. ಮನೋರಂಜನೆ ಉಳ್ಕೊಂಡಿದ್ದೆ ನಮ್ಮ ನಾಟಕ ಇದೊಂದು ಉಳಿದ ಸರ್. ನಿಜವಾದ ಕಲೆ ಉಳಿದಿದ್ದೇ ಇದೆ ರೀ, ರಂಗಭೂಮಿಯಿಂದ ರೀ. ಎಷ್ಟು ದಿನ? ಒಂದು 3 ತಿಂಗಳು ಮಾಡ್ಕೊಂಡು ಬಂದಿದ್ದು ಸರ್. ಡಿಸೆಂಬರ್ವರೆಗೂ ಇರಬೇಕು ಬಂದಿದ್ದು ಸರ್. ನೋಡೋಣ ಸರ್.
ಅಂದ್ರೆ ಎಲ್ಲ ಇಲ್ರಿ ಆಲ್ಮೋಸ್ಟ್ ಇಲ್ಲಿ ಮನೋಜ್ ನೋಡ್ತಾರೆ ಸರ್ ಅಲ್ಲಿ ಕಲಾವಿದ್ರ ಮೇಲೆ ಭಾಳ ಜೀವ ಅದಾರ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಕಲಾವಿದರ ಮೇಲೆ ಭಾಳ ಅಭಿಮಾನ ಇದೆ. ಭಾಳ ಅಭಿಮಾನ ಅದಾರ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲಾವಿದರನ್ನು ಬೆಳೆಸುವಂತ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ. ಹಾಗಾಗಿ ನಮ್ಮ ಮದ್ದಲಗಿರಿ ಕಂಪನಿ ಅಂದ್ರೆ ಬೆಳಗಾವಿ ಜಿಲ್ಲೆದ ಭಾಳ ಅಭಿಮಾನ ರೀ. ಯಾವ ಈ ಕಂಪನಿ ಹೆಸರು ಭಾಳ ಐತ್ರಿ. ಭಾಳ ಐತ್ರಿ ಈ ಕಡೆ ಎಲ್ಲ. ತೋಟದಾರ ಟೋಟಲಿ ಬೆಳಗಾವಿ ಜಿಲ್ಲೆದಾಗ ಭಾಳ 5 ವರ್ಷ ಈ ಜಾಗ ಬೆಳಗಾವಿ ಇಷ್ಟೇ ಬೆಳಗಾವಿ ಜಿಲ್ಲೆ 5 ವರ್ಷ. ಸರ್ ಈಗ ಕಣಿದಾಗ ಸರ್ ಏನು ಬರೀ ಏನು ಮತ್ತು ಪಿಕ್ಚರ್ ಟಾಕೀಸ್ ಅಂತ ಹೇಳ್ಕೊಂಡು ಮನ್ಯಾಗ ಕೂತಿರ್ತಾರಲ್ಲ ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಕೊನೆಯದಾಗ ಸರ್? ಜೀವಂತ ಕಲೆ ಉಳಿಸ್ಬೇಕಂತ ಅಷ್ಟೇ ಹೇಳ್ತೀರಿ ಸರ್ ಅವ್ರಿಗೆ. ಈಗ ಜೀವಂತ ಕಲಾವಿದ್ರು 30 ಮಂದಿ ಕಲಾವಿದ್ರು ಕರ್ಕೊಂಡು ನಾವು ಬದುಕ್ತಿರ್ತೀವಿ ಸರ್. ನಮಗೇನಿಂದ ಆಸ್ತಿ ಇಲ್ಲ, ಅಂತಸ್ತಿ ಇಲ್ಲ, ನಮ್ಗೆ ಇದೇ ಒಂದು ಆಸ್ತಿ. ಇದರಿಂದನೇ ನಾವು ಜೀವನ ಸಾಗಿಸ್ಬೇಕು ಹೊರತು ಮತ್ತು ಬೇರೆ ನಮ್ದು ಏನು ಇದೇನು ನಮಗೆ. ಅದರಿಂದ ಜೀವಂತ ಕಲೆ ಉಳಿಸ್ರಿ, ಇಲ್ಲ ಅಂದ್ರೆ ಹಿಂಗೆ ಬಿಡ್ಕೊಂತಂದ್ರೆ ಇದು ನಶಿಸಿ ಹೋತಂದ್ರೆ ರೀ ಮುಂದೆ ನಾಟಕ ಅನ್ನೋದು ಮುಂದಿನ ಪೀಳಿಗೆಗೆ ಕಲಾವಿದ್ರು ಹೆಂಗಿದ್ರಂತ ಮುಂದಿನ ಪೀಳಿಗೆ ವಿಚಾರ ಬರೆಯೋದಾರ. ಇದ್ರಾಗ ಫೋಟೋದಾಗ ನೋಡ್ಕೊಂತ ಫೋಟೋದಾಗ ಈ ಕೆಲವೊಂದು ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ರಿ. ಹಂಗ ನಾಟಕ ಕಂಪ್ನಿ ಮತ್ತೆ ಹಿಂಗೆಲ್ಲ ನಾಟಕ ಹೆಂಗೆ ಆಡ್ತೀರಪ್ಪ ಅಂತಾರೆ ಹಿಂಗೆ ಆಡ್ತಿರುತ್ತೆ ಫೋಟೋ ಫೋಟೋದರ್ಸ್ಬೇಕು ಅಷ್ಟೇ ಮುಂದೆ. ಇಷ್ಟೇ ಹೇಳಿದ್ರೆ ಮತ್ತೇನಿಲ್ಲ. ಬರ್ರಿ ನೋಡ್ರಿ ಈಗ ಅವಾರ್ಡ್ ಬೆಂಗಳೂರಾಗ ಸರ್ ರವೀಂದ್ರ ಕಲಾಕ್ಷೇತ್ರದಾಗ ಆಡಿಸಿದ್ರು ಸರ್ ಅವರು. ಎಲ್ಲಾ ಕಂಪ್ನಿಗಳು 2001ರಲ್ಲಿ ಟೋಟಲಿ ಎಲ್ಲಾ ಕಂಪ್ನಿ ನಡೆಸಿದ್ರು. ಅಂತ ಕಂಪ್ನಿಗಳು ಎಷ್ಟು ಅದಾವಲ್ಲ ಎಲ್ಲ ಕಂಪ್ನಿ ಅಂದ್ರೆ ನಮ್ಮ ರಿಜಿಸ್ಟರ್ ಕಂಪ್ನಿ ಇರ್ತಲ್ರಿ ಸರ್, ಕರೆಸ್ತಾರ ಅಲ್ಲಿ ಯಾರು ನಾಟಕ ಚೆನ್ನಾಗಿ ಆಡ್ತಾರ ಹೆಂಗ್ ಕೊಡ್ಬೇಕು ಇವ್ರಿಗೆ ಏನಂತ ಕೊಡ್ಬೇಕು, ನಾವು ಗೌರ್ಮೆಂಟ್ ಇಂದ ಏನು ಇದು ಮಾಡ್ಬೇಕು ಇವ್ರಿಗೆ ಅಂತೇಳಿ ಒಳ್ಳೆ ಬೆಸ್ಟ್ ನಾಟಕ ಅಂತ ಕೊಟ್ಟಾರ ಸರ್. ಅಂಡ್ ಇದು ಸಮಾಜಕ್ಕೆ ನೋಡ್ಬೇಕು ಒಳ್ಳೆ ಒಂದು ಇದ್ರ ನಾಟಕ ಅಂತ ಕೊಟ್ಟಾರ ಸರ್. ಸಾಕ್ಷರತಾ ನಾಟಕ ಇದು ನೋಡ್ಬೇಕು ಮಜಾ ಲೆಕ್ಕದಾಗ ಬರುತ್ತೆ ಇದು ನಾಟಕ. ಅಷ್ಟಿಲ್ಲ ಸರ್, ವ್ಯಂಗ್ಯ ಕಾಮಿಡಿ ಬೆಸ್ಟ್ ನಾಟಕ. ಒಬ್ಬ ಕಿವುಡ ರಾಜ ಒಬ್ಬ ಕಿವುಡ್ ಇರ್ತಾನ್ರಿ, ಒಬ್ಬ ತೊಂದ್ರೆ ಇರ್ತಾನೆ, ಒಬ್ಬ ಕೂಂಟ್ ಇರ್ತಾನೆ. ಹಾಗೆ 3 ಮಂದಿಯೊಳಗ ಕಾಮಿಡಿ ಐತಿ. ಸಂಸ್ಕೃತ ಇದು ಶಿಕ್ಷಣದ ಬಗ್ಗೆ ಐತಿ ಅಂತ ಹೇಳಿ ನೋಡೋಕಂತವ್ರಿಗೆ ತೋರ್ಸಂಗಿಲ್ರದು. ಶಿಕ್ಷಣ ಅಂತ ಪೂರ್ತಿ ಶಿಕ್ಷಣ ಮುಂದೆ ಲಾಸ್ಟ್ ಗೊತ್ತಾಗತ್ತಿರದು ಜನಗಳಿಗೆ, ಮಕ್ಕಳಿಗೆ ಸ್ಕೂಲ್ ಶಿಕ್ಷಣ ಕಲಿಸಲಿಲ್ಲ ಮುಂದೆ ಏನಾಗತ್ತ ಅವ್ರ ಪರಿಸ್ಥಿತಿ. ಒಳ್ಳೆ ತಾಯಿಗೆ ಎದುರು ನಿಂತಿರ್ತಾರೆ ಮಕ್ಕಳು. ಶ್ರೀಮಂತಿಕೆ ಒಂದೇ ಇದ್ರೆ ನಡೆಯಲ್ಲ. ಮಕ್ಕಳಿಗೆ ಎಷ್ಟೇ ನಾವು ಕಲ್ತಿದ್ರು ಮಕ್ಕಳಿಗೆ ಸ್ವಲ್ಪ ಅಂದ್ರೆ ಸರ್ ನಿಮ್ಮ ಲೆಕ್ಕ ಶೃಂಗಾರಿಗೆ ಟಕ್ಕರ್ ಕೊಡಕ್ಕೆ ಬಂಗಾರಿ ಬಂದ್ರ ಅಂದಾಗ ಅಂತ ಇದೆ. ಅವ್ರ ಹೊರಗಲ್ರಿ ಇರ್ತಾರ್ರಿ ಆಕಿ. ಮಾಡಿ ನನ್ನ ಮಗ ಯಾರು 3 ಮಕ್ಕಳಿಗೆ ನನ್ನ ಮಕ್ಕಳಿಗೆ 3 ಮಂದಿ 3 ತರ ಅದಾರ, ಯಾರು ಕನ್ಯಾ ಕೊಡೋದಲ್ಲ. ನಮ್ಮ ಅಣ್ಣನ ಮಗಳು ಅದಲ್ಲ, ಅಕ್ಕಿನ ತೊಗೊಂಡು ಹೆಂಗಾರ ಮದುವೆ ಮಾಡಿ ಅಂದ್ರೆ ಸರ್ ಈಗ ಪ್ರತಿಯೊಂದು ನಾಟಕ ನೋಡ್ತೀರಿ ಒಂದು ಅರ್ಥ ತಂದು ಕೊಟ್ಟಿರ್ತಾರೆ. ಹತ್ತಿ ಸಿಂಗಾರಿ ಸುಸಿ ಬಂಗಾರಿ ಅರ್ಥ ತಾಯಿ ಮಾಡಿದ ತಪ್ಪು ಸರ್. ಇದೇನಂತ ಗೊತ್ತಿಲ್ಲ ಜನಗಳು, ತಾಯಿ ತಪ್ಪು ಮಾಡ್ತಾಳ. ಹೆಂಗ್ ಬರ್ತಿರು ತಾಯಿ ಇದೇ ಧಾರವಾಡ ಕ್ಯಾಂಪಿಗೆ ಸರ್ ನಾಟಕ ಆಡಿದ್ರೆ ತಾಯಿ ಮಾಡಿದ ತಪ್ಪು ಅಂತ ಒರಿಜಿನಲ್ ಟೈಟಲ್ ಗಾಡಿ ತಾಯಿ ಮಾಡಿದ ತಪ್ಪು. ಅದನ್ನ ಈಗ ನಾವು ಆ ಪ್ರಚಾರ ಗಾಡಿ ಬಿಟ್ಟಾಗ ಸ್ವಲ್ಪ ಇಲ್ಲಿ ಬಂದು ಜನ ನೋಡಿದವ್ರಿಗೆ ಅರ್ಥ ಆಯ್ತು ತಾಯಿ ಹೇಗೆ ತಪ್ಪು ಮಾಡಿದ್ಲು ಅನ್ನೋದು. ಇಲ್ಲಿ ನೋಡಿದವ್ರಿಗೆ ಅರ್ಥ ಆಯ್ತು. ಪ್ರಚಾರ ಮಾಡಕ್ ಹೋದ ಗಾಡಿಗೆ ಸ್ವಲ್ಪ ಜನ ಪ್ರಾಬ್ಲಮ್ ಮಾಡಿದ್ರು. ತಾಯಿ ಹೆಂಗೆ ತಪ್ಪು ಮಾಡ್ತಾಳೆ ಅನ್ನೋ ಒಂದು ತಾಯಿ ಸೆಂಟಿಮೆಂಟ್ ನ ಎದುರಿತ. ತಾಯಿ ದೇವ್ರದಾಗ ತಾಯಿ ಹೆಂಗ್ ತಪ್ಪು ಮಾಡ್ತಾಳ, ಏನ ಮಾಡಿದ್ರೆ ತಾಯಿ ಒಳ್ಳೇದ್ ಮಾಡ್ತಾಳೆ, ತಾಯಿ ಹೆಂಗ್ ತಪ್ಪು ಮಾಡ್ತಾಳೆ, ತಾಯಿ ಮಾಡಿದ ತಪ್ಪು ಅಂತ ಹಿಂಗಾಗಿ ಅದನ್ನ ಚೇಂಜ್ ಮಾಡಿದ್ರಿ ಸರ್. ಅರ್ಥ ಅಂತ ಬರ್ದಿಲ್ಲಲ್ರಿ ಸರ್, ಅದಕ್ಕೆ ಕೇಳ್ಬೇಕಾದ್ರೆ ತಾಯಿ ಮಾಡಿದ ತಪ್ಪ ಎಲ್ಲರೂ ಕೆಟ್ಟದ ತಿಳ್ಕೊತಾರ ಸರ್. ಕೆಟ್ಟ ತಿಳ್ಕೊಂಡ್ಬಿಡ್ತಾರ್ರಿ. ಓ ಹಿಂಗ್ ತಾಪ್ ಮಾಡ್ಬೇಕು ತಾಯಿ ಹಿಂಗ್ ತಿಳ್ಕೊಂತಾರ್ರಿ. ತಾಯಿ ತಪ್ಪು ಮಾಡ್ತಾವ, ಕಲ್ಪನೆ ತಪ್ಪು ಬೇರೆ ರೀತಿ ವಿಚಾರ ಮಾಡಕತ್ತಾರ ಅವ್ರು, ಬೇರೆ ರೀತಿಯಲ್ಲಿ ವಿಚಾರ ಮಾಡ್ತಾರೆ. ಹಿಂಗಾಗಿ ಆಗ್ಲಿಲ್ರಿ ಅದನ್ನ ಹಿಂಗಾಗಿ ಸರ್ ನಾವು ಇಲ್ಲ ಸರ್ ನಮ್ಮ ಕಡೆ ಎಲ್ಲ ಶುಭಾಶಯ ಆಗಲಿ ಸರ್ ತಮ್ಗೆ. ಆಯ್ತು ಸರ್, ನಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತದೆ ನಾಳೆ ಮಾತಿರಿ ಸರ್ ನಿಮ್ಗಾಗಿ ಸೀಟ್ ನಾ ಕಾದಿರಿಸಿರ್ತೀನಿ ಸರ್. ನಾಳೆ ಯಾರು ಇದಕ್ಕೆ ಸ್ಟಾರ್ಟ್ ಆಗ ಸರ್. ಸರ್ ಇದನ್ನ ಶುಭಾರಂಭ ಮಾಡಕ್ಕೆ ಯಾರು ಬರೋದು ಸರ್? ಸರ್ ಅದು ಗೆಸ್ಟ್ ಲಿಸ್ಟ್ ಅಲ್ಲ ಸರ್, ಯಾರು ಬರ್ಬೋದು ಮಿಟ್ ಮಾಡ್ಕೋದು.